ఏం కనిపిస్తలే గోయింగ్ టు వేర్ అబౌట్ ಚಿತ್ರದುರ್ಗ. ಹೇ ಗಾಯ್ಸ್, ಸೊ ನಾವು ಇವತ್ತು ಚಿತ್ರದುರ್ಗ ಹೋಗೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ದೀವಿ. ಇಬ್ಬರೇ ಹುಡುಗಿರು ತುಂಬ ಕಷ್ಟ ಹೋಗೋದು ಅಂತ ಹೇಳ್ತಾರೆ, ಮನೆಯಲ್ಲೂ ಕೂಡ ಬೇಡ ಅಂತಾರೆ. ಬಟ್ ನಾವೇನಾದರೂ ಆಗಲಿ ಪರವಾಗಿಲ್ಲ ಅಂತ ಇಬ್ಬರು ಹೊರಟ್ವಿ. ಸೊ ನಾವು ಆಬ್ವಿಯಸ್ಲಿ ಮೆಜೆಸ್ಟಿಕ್ಗೆ ಹೋಗಬೇಕು. ಫಸ್ಟು ನಾವು ಬೆಂಗಳೂರಲ್ಲಿ ಯಾವ ಕಡೆನೇ ತಿರುಗಾಡಿದ್ರೂ ಹೋಗೋದು ಮೆಜೆಸ್ಟಿಕ್ಕೇ. ಸೊ ಮೆಜೆಸ್ಟಿಕಲ್ಲಿ ಹೋಗಿ ಸ್ನ್ಯಾಕ್ಸ್ ತೊಗೊಂಡ್ವಿ. ಬಟ್ ಏನಂತ ಹೇಳಿದ್ರೆ ಇಬ್ರಿಗೂ ಸೇಮ್ ಪ್ಲೇಸ್ ಸಿಕ್ಕಿಲ್ಲ, ಅದೊಂದು ಸ್ವಲ್ಪ ಬೇಜಾರಾಯಿತು ಬಸ್ಸಲ್ಲಿ. ಮತ್ತು ನಮಗೊಂದು ಒಬ್ಬರು ಒಳ್ಳೆ ಫ್ರೆಂಡ್ ಆದರು, ಚಿಕ್ಕ ಪಾಪ ಗೊತ್ತಲ್ವಾ, ಎಲ್ಲೋದ್ರೂ ನಮಗೆ ಯಾರೊಬ್ಬರು ಫ್ರೆಂಡ್ ಆಗೇ ಆಗ್ತಾರೆ. ಸೊ ಪಾಪನ ಮಾತಾಡಿಸ್ಕೊಂಡು ಮತ್ತೆ ಬಸ್ ಹತ್ತಿ ಕೂತ್ಕೊಂಡ್ವಿ. ಹೇಳ್ಬೇಕಂದ್ರೆ ನಮಗೆ ಬ್ರೇಕ್ಫಾಸ್ಟ್ ಮಾಡೋಕ್ಕೆ ಟೈಮೇ ಇರಲಿಲ್ಲ ನಮಗೆ. ಸೊ ನಾವು ಬಸ್ಸಲ್ಲೇ ಹತ್ಕೊಂಡು ಕೂತ್ಕೊಂಡು ಅಲ್ಲೇ ತಿನ್ಕೊಂಡ್ವಿ. ಏನಂತ ಹೇಳಿದ್ರೆ ಚಿತ್ರದುರ್ಗ ಹೋಗೋಣ ಅಂತ ಅಂದ್ಕೊಂಡು ನಮಗೆ ಯಾರಂದರೆ ಯಾರೋ ಗೊತ್ತಿಲ್ಲ, ಏನೂ ಐಡಿಯಾನೇ ಇರಲಿಲ್ಲ ನಮಗೆ. ಸೊ ನಮಗೆ ದೊಡ್ಡ ಸ್ಕ್ಯಾಮ್ ಆಯಿತು ಗಾಯ್ಸ್. ಏನಂತ ಹೇಳಿದ್ರೆ ಅಲ್ಲಿ ಪಕ್ಕದಲ್ಲಿ ಇನ್ನೊಂದು ಪಾರ್ಕ್ ಇದೆ. ಸೊ ಅಲ್ಲಿ ನೇಚರ್ ಇರುತ್ತೆ, ನೀವು ಆ್ಯನಿಮಲ್ಸ್ನೆಲ್ಲ ರಿಯಲಾಗೂ ನೋಡ್ಬೋದು ಅಂತ ಹೇಳಿದರು. ನಾವು ಹಂಗೆ ಸರಿ ನಂಬ್ಕೊಂಡು ಆಟೋದಲ್ಲಿ ಹತ್ಕೊಂಡು ಕೂತ್ಕೊಂಡು ಹೋಗ್ಬಿಟ್ವಿ. ಆಮೇಲೆ ಅಲ್ಲೋಗಿ ನೋಡ್ತಾ ಇದ್ದೀವಿ, ಅದು ಆ್ಯಕ್ಚುಲಿ ನಾವು ಬೆಂಗಳೂರಲ್ಲಿರೋದ್ರಿಂದ ನಮಗೆ ಬನ್ನಘಟ್ಟ ಝೂ ಅನ್ನೋದು ತುಂಬ ಫೇಮಸ್, ಓಕೆನಾ. ಸೊ ಅದು ತುಂಬ ಚೆನ್ನಾಗಿರುತ್ತೆ, ತುಂಬ ದೊಡ್ಡದು. ಇಲ್ಲಿ ಬಂದ್ವಿ, ನೇಚರೆಲ್ಲ ಚೆನ್ನಾಗಿತ್ತು. ಎಂಟ್ರೆನ್ಸ್ ಫುಲ್ ಹ್ಯಾಪಿ, ಫುಲ್ ಫಿದಾ ಆಗಿಬಿಟ್ವಿ. ಸಖತ್ತಾಗೈತೆ ಎಂಟ್ರೆನ್ಸ್ ಅಂತ ಅಂದ್ಕೊಂಡು ಒಳಗಡೆ ಹೋದ್ವಿ. ಟಿಕೆಟ್ ಸ್ವಲ್ಪ ಜಾಸ್ತಿನೇ ಇತ್ತು, ಬಟ್ ಪರವಾಗಿಲ್ಲ, ಹೋಗಿದ್ದೀವಲ್ಲ ಇಷ್ಟು ದೂರ ಅಂತ ಅಂದ್ಕೊಂಡು ಹೋದ್ವಿ. ಅಲ್ಲಿ ಗೂಗಲ್ ಪೇ ಇಲ್ಲ ಏನಿಲ್ಲ, ನೋಡಿದ್ರೆ ಬರೀ ಕ್ಯಾಶೇ ತೊಗೋಬೇಕು ಅಂತ ಹೇಳಿದ್ರು. ಸರಿ ಆಯಿತು ಅಂತ ಹಂಗೆ ಅಡ್ಜಸ್ಟ್ ಮಾಡಿಕೊಂಡು ಅವ್ರಿವ್ರ ಹತ್ರ ಕೇಳಿ ಸರಿ ಅಂತ ಮುಂದಕ್ಕೆ ಹೊರಡೋಣ ಅಂತ ಒಳಗಡೆ ಹೋಗ್ತಾಯಿದ್ವಿ. ಏನಂತ ಹೇಳಿದ್ರೆ ಈ ಝೂ ಬಂದುಬಿಟ್ಟು ನಮ್ಮ ಬನ್ನಘಟ್ಟ ಇದೆಯಲ್ವಾ, ಬನ್ನಘಟ್ಟ ಝೂಗಿಂತ 100ಅಲ್ಲಿ 5% ಕೂಡ ಇಲ್ಲ. ಅಂದರೆ ನಾನೇನು ಜಡ್ಜ್ ಮಾಡ್ತಾಯಿಲ್ಲ, ಅಂದರೆ ಆ ಥರ ಆಟೋ ಅವರು ನಮ್ಗೆ ಆ ಥರ ಸ್ಕ್ಯಾಮ್ ಮಾಡಿದ್ರು. ತುಂಬ ಚೆನ್ನಾಗಿರುತ್ತೆ, ತುಂಬ ದೊಡ್ಡದಾಗಿರುತ್ತೆ, ಹಾಗೆ ಹೀಗೆ ಅಂದರೆ ನಾವು ಸರಿ ಆಯಿತು, ಫಸ್ಟ್ ಟೈಮಲ್ಲಿ ಹೋಗಿದ್ದು ಚಿತ್ರದುರ್ಗಕ್ಕೆ ನೋಡೋಣ ಅಂತ ಹೋದ್ವಿ. ಬಟ್ ಸಿಕ್ಕಾಪಟ್ಟೆ ಡಿಸಪಾಯಿಂಟ್ ಆಯಿತು. ಅನಿಮಲ್ಸು ಅಷ್ಟೇ, ಇಲ್ಲಿ ಒಂದು 50-60 ಅನಿಮಲ್ಸ್ ಇದೆ ಅಂತೇಳಿದ್ರೆ ಆ ಪ್ಲೇಸಲ್ಲಿ ಒಂದು 10-20 ಕೂಡ ಇಲ್ಲ. ತುಂಬ ಬೇಜಾರಾಯಿತು. ಸೊ ಅಲ್ಲಿಗೆ ಗೊತ್ತಿರೋ ಫ್ರೆಂಡ್ ಒಬ್ಬರಿದ್ದರು ಪ್ರಸನ್ನ ಅಂತ, ಅವರು ಸ್ವಲ್ಪ ಹೆಲ್ಪ್ ಮಾಡಿದ್ರು ಪ್ಲೇಸಸ್ನ ತೋರಿಸೋದಕ್ಕೆ. ಆ್ಯಂಡ್ ಅವ್ರದ್ದು ಶಿವಮೊಗ್ಗ ಆಗಿರೋದ್ರಿಂದ ಚಿತ್ರದುರ್ಗದಲ್ಲಿ ಅಷ್ಟೊಂದು ಐಡಿಯಾ ಇರಲಿಲ್ಲ. ಚೆನ್ನಾಗಿತ್ತು. ಆಮೇಲೆ ನಾವು ಅನಿಮಲ್ಸ್ ನೋಡೋಕೆ ಹೋದ್ವಿ. ಫಸ್ಟು ಆಸ್ಟ್ರಿಚ್, ಅದೇನಂತ ಹೇಳಿದ್ರೆ ಸ್ವಲ್ಪ ಮೂಡ್ ಆಫಲ್ಲೇ ಇದ್ವಿ ಆ್ಯಕ್ಚುಲಿ. ಯಾಕಂತ ಹೇಳಿದ್ರೆ ಯಾವ ಅನಿಮಲ್ಸ್ ನೋಡಿದ್ರೂ ನಮಗೆ ಸ್ಯಾಟಿಸ್ಫ್ಯಾಕ್ಷನ್ ಆಗ್ತಾಯಿಲ್ಲ. ಸರಿ ಅಂತ ಫಸ್ಟ್ ನೋಡಿಕೊಂಡು ಹಾಗೆ ಏನು ಮಾಡೋದು ಅಂತ ಏನು ಮಾಡೋಕ್ಕಾಗಲ್ಲ, ಅಷ್ಟು ಥರ ಹೋಗ್ಬಿಟ್ಟಿದ್ದೀವಿ, ಅಮೌಂಟ್ ಪೇ ಮಾಡಿದ್ದೀವಿ. ನಾವು ಹೋಗಿದ್ದು ಚಿತ್ರದುರ್ಗ ಕೋಟೆ ನೋಡೋಣ ಅಂತಲೇ ಆ್ಯಕ್ಚುಲಿ. ಬಟ್ ಏನೋ ಹೋದಲ್ಲ ಅಂತ ಹೋದ್ವಿ. ಮತ್ತು ಪೀಕಾಕ್ ಮಾತ್ರ ಚೆನ್ನಾಗಿತ್ತು, ಕ್ಯೂಟಾಗಿತ್ತು. ನೋಡಿ ನಾವು ಚಿರತೆನ ನೋಡಿದ್ವಿ. ನಮ್ಮ ವಾಣಿಯವರು ಮಾತಾಡ್ತವ್ರೆ, ಅವಳು ಸ್ಕ್ಯಾಮ್ ಆಗೋಯ್ತಲ್ಲ ಅಂತ ಅವ್ರು ರೇಗಿಸ್ತಾ ಇದ್ಲು. ಚೆನ್ನಾಗಿತ್ತು ಒಂಥರ, ಅಂದರೆ ಎಲ್ಲ ಎಕ್ಸ್ಪೀರಿಯೆನ್ಸ್ ಅಲ್ವಾ. ನಾವು ಗೂಗಲಲ್ಲಿ ನೋಡಿಲ್ಲ, ಏನೂ ಇಲ್ಲ, ರಿವ್ಯೂಸ್ ನೋಡಿಲ್ಲ, ಫೋಟೋಸ್ ನೋಡಿಲ್ಲ, ಹಾಗೆಯೇ ಹೋಗೋಣ ಅಂತ ಅಂದ್ಕೊಂಡು ಹೋದ್ವಿ. ಅದು ನಮ್ಗೆ ಆ್ಯಕ್ಚುಲಿ BMTC ಟಿಕೆಟ್ ಎಲ್ಲ ಫ್ರೀ ಇರೋದ್ರಿಂದ ಒಳ್ಳೆಯದು ಯೂಸ್ ಆಯಿತು, ಇಲ್ಲಾಂದರೆ ತುಂಬ ಕಷ್ಟ ಆಗ್ತಾಯಿತ್ತು ಗೈಸ್. ಈ ಮೃಗಾಲಯದಲ್ಲಿ ಮೃಗಗಳೇ ಇರಲಿಲ್ಲ, ಅದು ಕಾಮಿಡಿ. ಅಂದರೆ ತುಂಬ ಚಿಕ್ಕದು. ನಮಗೆ ಎಷ್ಟು ಎಕ್ಸ್ಪೆಕ್ಟೇಷನ್ ಇಟ್ಬಿಟ್ರೆ ಅಂದರೆ, ನೀವು ರಿಯಲಾಗಿ ಅನಿಮಲ್ಸ್ ನೋಡ್ಬೋದು, ಮುಟ್ಬೋದು, ಹಂಗೆ ಹಿಂಗೆ ಏನೇನೋ ಹೇಳ್ಬಿಟ್ರು ಆಟೋ ಅವರು. ನಾವು ಜೋಶಲ್ಲಿ ಹೋದ್ವಿ. ಇಲ್ಲಿ ನೋಡಿ ನಾವು ಜಿಂಕೆ ನೋಡ್ತಾಯಿದ್ದೀವಿ. ಹಾಗೆ ನೋಡ್ತಾ ಚಿಕ್ಕದು ತುಂಬ. ನಾವು ಹಿಂಗೆ ಬಂದುಬಿಟ್ಟು ನಾವು ಅಟ್ಲೀಸ್ಟ್ ಒಂದು 1/2 hour ಒಳಗಡೆ ಇರ್ತೀವಿ ಅಂದ್ಕೊಂಡ್ವಿ. ಇಲ್ಲಿ ಬನ್ನಘಟ್ಟ ಝೂ ಅಲ್ಲಿ ಮಿನಿಮಮ್ ಒಂದು 5 to 6 hours ಬೇಕು ಪ್ರತಿಯೊಂದು ಅನಿಮಲ್ಸ್ ನೋಡಿ, ಪ್ರತಿಯೊಂದು ಪ್ಲೇಸ್ನ ನೋಡೋದಕ್ಕೂ. ಇಲ್ಲಿ 1/2 hour ಇಲ್ಲ, ಅದಕ್ಕಿಂತ ಮುಂಚೆನೇ ಬಂದುಬಿಟ್ವಿ. ಹೇಗೋ ಮುಗಿಸ್ಕೊಂಡು ಬಂದಮೇಲೆ ಇಲ್ಲಿ ಸಖತ್ತಾಗಿರೋ ದೋಸೆ ರೊಟ್ಟಿ ತಿಂದ್ಕೊಂಡು ಜೊತೆಗೆ ಚಟ್ನಿ ಮೊಸರು ಕೊಟ್ಟರು, ಸಖತ್ತಾಗಿತ್ತು. ಮತ್ತು ಮುಗಿಸ್ಕೊಂಡು ಊಟ ನಾಷ್ಟೆಲ್ಲ ಮುಗಿಸ್ಕೊಂಡು ಕೋಟೆ ಹತ್ರ ಬಂದ್ವಿ. ಸಿಕ್ಕಾಪಟ್ಟೆ ಹ್ಯಾಪಿ ಆಯಿತು. ಚಿಕ್ಕ ವಯಸ್ಸಲ್ಲಿ ಬರೀ ನೋಡ್ತಾ ಇದ್ದಿದ್ದು ಅಷ್ಟೇ ನಾವು, ಹೇಗಿರುತ್ತೆ ಏನೋ ಅಂತ. ನಾವು ಬರೀ ಫೋನಲ್ಲಿ ನೋಡೋದು ಅಥವಾ ಬುಕ್ಸಲ್ಲಿ ನೋಡ್ತಿದ್ದಿದ್ದು, ಬಟ್ ಇಷ್ಟು ಚೆನ್ನಾಗಿರುತ್ತೆ ಅಂತ ಅಂದ್ಕೊಂಡಿಲ್ಲ ಗಾಯ್ಸ್. ಆ ಕಲ್ಲುಗಳು ಒಂದೊಂದು ಎಷ್ಟು ದಪ್ಪ ಇದೆ ಅಂತೇಳಿದರೆ, ಫೋನಲ್ಲಿ ನಿಮ್ಗೆ ಅಷ್ಟೊಂದು ಫೀಲ್ ಆಗದೇ ಇರ್ಬೋದು, ಬಟ್ ನಿಜವಾಗ್ಲೂ ಅದನ್ನ ಮುಟ್ಟಿದ್ರೆ
ಸಿಕ್ಕಾಪಟ್ಟೆ ಚೆನ್ನಾಗಿದೆ, ತುಂಬ ಸ್ಟ್ರಾಂಗ್ ಇದೆ. ಮತ್ತು ಎಷ್ಟೋ ಸಾವಿರ ಕಾಲಗಳಂದರೆ ತುಂಬ ತಮಾಷೆ ಅಲ್ವಲ್ಲ. ಸೊ ನಾನು ಫೋನಲ್ಲಿ ಚಾರ್ಜ್ ಬೇರೆ ಇಲ್ಲ. ಹಾಗೆ ಆಯಿತು, ಚೆನ್ನಾಗಿತ್ತು ಒಂಥರ ನಾವು ನೋಡ್ತಾ ಇದ್ವಿ ಅದು. ಬಟ್ ಆ ಒಂದೊಂದು ಕಲ್ಲುಗಳನ್ನ ತೊಗೊಳಕ್ಕೂ ಆನೆಗಳನ್ನ ಯೂಸ್ ಮಾಡ್ತಿದ್ರಂತೆ. ಮತ್ತು ನಾವು ಅಲ್ಲಿ ಎಣ್ಣೆ ಕೊಳ ಅಂತ ಏನೋ ಇತ್ತು, ಅಂದರೆ ನಾವು ಇದು ಮಾಡ್ತಿದ್ರಂತೆ. ಸೊ ಸ್ಟೋರ್ ಮಾಡೋ ಪ್ಲೇಸ್ನ ಆವಾಗ ಅಡುಗೆ ಮಾಡೋದಕ್ಕೆಲ್ಲನೂ ಅಲ್ಲಿ ಸ್ಟೋರ್ ಮಾಡ್ತಿದ್ರು. ನಾವು ಎಲ್ಲ ಪ್ಲೇಸ್ನೂ ನಾವು ಎಕ್ಸ್ಪ್ಲೋರ್ ಮಾಡೋಣ ಅಂತ ಹೊರಡ್ತಾ ಇದ್ವಿ. ಬಟ್ ಅದು ಸ್ವಲ್ಪ ಭಯ ಆಯಿತು, ತಲೆ ಮೇಲೆ ಬಿದ್ದೋಗ್ಬಿಟ್ರೆ ಅಕಸ್ಮಾತ್ ನಾವು ಹೋಗಿದ ತಕ್ಷಣ ಏನು ಮಾಡೋದು ಅಂತ. ಅದು ಚೆನ್ನಾಗಿತ್ತು ಒಂಥರ. ಒಳಗಡೆ ಹೋಗಿ ನೋಡಿದ್ವಿ, ಏನೂ ಇರಲಿಲ್ಲ ಅಲ್ಲಿ. ಅಲ್ಲಿ ಟೂರಿಸ್ಟ್ ಗೈಡು ಕೇಳ್ತಾರೆ, ಗೈಸ್ ಬೇಕಾ ನಿಮಗೆ ಟೂರಿಸ್ಟ್ ಗೈಡ್ ಬೇಕಾ ಅಂತ. ನಾವು ಇಲ್ಲ ಪರವಾಗಿಲ್ಲ ಅಂತ ನಾವು ಹೇಳ್ಬೇಕಂದ್ರೆ ಹೇಗೆ ಹೋಗಿದ್ದಾನೆ ಮೆಜೆಸ್ಟಿಕ್ ಹೋಗ್ಬಿಟ್ಟು ಅಲ್ಲಿ ಡೈರೆಕ್ಟಾಗಿ ಚಿತ್ರದುರ್ಗ ಬಸ್ ಇರಲಿಲ್ಲ. ನಾವು ಅಲ್ಲಿ ಇಳ್ಕೊಂಡು ಬೇರೆ ಸ್ಟಾಪ್ ಇತ್ತು, ಅಲ್ಲಿ ಇಳ್ಕೊಂಡು ಚಿತ್ರದುರ್ಗ ಹೋಗಿದ್ದು. ಕಲ್ಲುಗಳು. ಬಟ್ ಅಲ್ಲಿ ಹೋದರೆ ಮತ್ತೆ ರಿಟರ್ನ್ ಬರಬೇಕು ಅಂತ ಫೀಲೇ ಆಗಿಲ್ಲ, ತುಂಬ ಚೆನ್ನಾಗಿತ್ತು. ನಾವು ಮೇಯ್ನಾಗಿ ಹೋಗ್ತಿದ್ದಿದ್ದೆ ಒನಕೆ ಓಬವ್ವದು ಕಿಂಡಿ ನೋಡಬೇಕು ಅಂತಲೇ. ಎಂಟ್ರೆನ್ಸಲ್ಲಿ ಹೋಗ್ತಾ ಹೋಗ್ತಾ ದೇವಸ್ಥಾನ ಇತ್ತು, ದೇವಸ್ಥಾನನ ಮುಗಿಸ್ಕೊಂಡು ಹಾಗೆ ಪಕ್ಕದಲ್ಲಿ ಇನ್ನೂ ಏನೇನಿದೆ ಎಕ್ಸ್ಪ್ಲೋರ್ ಮಾಡೋಣ ಅಂತ ಅಂದ್ಕೊಂಡು ಹೋಗ್ತಾಯಿದ್ವಿ. ಬಟ್ ತುಂಬ ಪ್ಲೇಸ್ ಇದೆ ಗೈಸ್, ಇಲ್ಲಿ ನಮಗೆ ನೋಡೋಕ್ಕೆ ಆಗೋಲ್ಲ. 7 ಸುತ್ತಿನ ಕೋಟೆ ಅಲ್ವಾ, ನಾವು ಮೇ ಬಿ ನಾವು ಒಂದು 2-3 ಸುತ್ತಿದ್ವೇನೋ ಗೊತ್ತಿಲ್ಲ. ಬಟ್ ಬೆಳಗ್ಗೆ ಹೋದರೆ ನೈಟ್ ಆಗಿಬಿಡುತ್ತೆ ಬರೋಷ್ಟೊತ್ತಿಗೆ. ನಾನು ಫ್ರೆಂಡ್ಸ್ನ ಒಳಗಡೆ ಹೋಗಿ ನೋಡ್ಸ್ಕೊಂಡ್ಬಂದ್ವಿ. ಅಲ್ಲಿ ಒಂದು ಬಾಕ್ಸ್ ಥರ ಇದೆಯಲ್ವ, ಅಲ್ಲಿ ಏನೋ ಒಂದಿದೆ ರಹಸ್ಯ ಅಂತ, ನೋಡ್ಕೊಂಡು ಬರೋಣ ಅಂತ ಒಳಗಡೆ ಹೋಗ್ತೀವಿ. ವಾಣಿಯವರು ಒಳಗಡೆ ಹೋಗಿ ನೋಡಿದ್ರೆ ಅಲ್ಲೊಂದು ಚಿಕ್ಕ ಬಾವಿ ಥರ ಇತ್ತು. ಮೇ ಬಿ ಅದರಲ್ಲಿ ಖಜಾನೆಗಳು ಅಂದರೆ ದವಸ ಧಾನ್ಯಗಳನ್ನ ಇಡ್ತಾಯಿದ್ರು ಅಂತ ಹೇಳಿದ್ರು. ಬಟ್ ನಮ್ಮ ಪ್ರಕಾರ ಮೇ ಬಿ ಏನಾದರೂ ಕೂಡಿಡ್ತಾಯಿದ್ರು ಅಂತ ಅನ್ನಿಸ್ತು, ಏನೂ ಇರಲಿಲ್ಲ ಒಳಗಡೆ. ಆಮೇಲೆ ಹಂಗೆ ಸುಮ್ಮನೆ ನೋಡ್ತಾ ಹಂಗೆ ಒಂದು ಸ್ಲೋ ಮೋಷನಲ್ಲಿ ಒಳಗಡೆ ಹೋಗೋಣ, ಅದು ಹೇಗಿರುತ್ತೆ ಇಬ್ಬರು ಒಟ್ಟಿಗೆ ನೋಡೋಣ ಅಂದ್ಕೊಂಡ್ವಿ. ಆದರೆ ಇದೆಲ್ಲ ಸ್ವಲ್ಪ ಒಡೆದೋಗ್ಬಿಟ್ಟಿದೆ. ಇನ್ನೂ ನಾವು ಸ್ವಲ್ಪ ವರ್ಷಗಳ ಹಿಂದೆ ಬಂದಿದ್ದರೆ ಇನ್ನೂ ಚೆನ್ನಾಗಿರ್ತಿತ್ತೇನೋ. ಕೋಟೆ ಎಲ್ಲ ಎಷ್ಟು ಚೆನ್ನಾಗಿದೆ ನೋಡಿ. ಬಟ್ ಎಷ್ಟು ಸ್ಟ್ರಾಂಗ್ ಇದೆ ಗೊತ್ತಾ, ಸಿಕ್ಕಾಪಟ್ಟೆ ಸ್ಟ್ರಾಂಗ್ ಇದೆ. ಆ ಥರ ಕಲ್ಲುಗಳು ಮತ್ತೆ ನಾವು ಇವಾಗ ತಯಾರಿಸ್ಬೇಕು ಅಂದರೆ ತುಂಬ ಕಷ್ಟ. ಎಷ್ಟು ಚೆನ್ನಾಗಿದೆ ಅಲ್ಲ ಹಂಗೆ ನೋಡ್ತಾರೆ. ಹಳೇ ಕಾಲದಲ್ಲಿ ನಮಗೆ ತುಂಬ ಇಷ್ಟ ಮನೆಗಳಾಗಲಿ ಈ ಥರ ಕೋಟೆಗಳು ಎಲ್ಲ. ಯಾಕಂದರೆ ಅದೆಲ್ಲ ಮತ್ತೆ ಸೃಷ್ಟಿ ಮಾಡೋಕ್ಕಾಗಲ್ಲ. ಅಂದರೆ ಟೆಕ್ನಾಲಜಿಯಿಂದ ಸೃಷ್ಟಿ ಮಾಡಿರ್ಬೋದು, ಬಟ್ ಹ್ಯೂಮನ್ ಪವರ್ ಯೂಸ್ ಮಾಡಿಕೊಂಡು ಆವಾಗ ಟೆಕ್ನಾಲಜಿ ಇಲ್ಲ ಅಂದ್ರೂ ಈ ಥರ ಎಲ್ಲ ಮಾಡಿದ್ದಾರಲ್ಲ ಅಂತ. ಸೊ ಇಲ್ಲಿ ಏನಂತಂದರೆ ಇಲ್ಲೊಂದು ಹೊಸ ಚಾಲೆಂಜ್ ಬಂತು ನಮಗೆ. ಅದನ್ನು ಒಂಚೂರಾದರೂ ಅಲ್ಲಾಡಿಸಿದ್ರೆ ನಿಮಗೆ ಅಮೌಂಟ್ ಕೊಡ್ತೀವಿ ಅಂತ ಚಾಲೆಂಜ್ ಮಾಡಿದರು. ಸೊ ಸರಿ ನೋಡೋಣ, ಒಂಚೂರಾದರೂ ಅಲ್ಲಾಡಿಸ್ತೀವಿ, ಅವಾಗ ಅಮೌಂಟ್ ಕೊಟ್ಟಿಲ್ಲ ಅಂದರೆ ಅಷ್ಟೇ ಅಂತ ಬೆಟ್ ಹಾಕಿದ್ವಿ. ಆ್ಯಕ್ಚುಲಿ ನಾನು ನಮ್ಮ ತಂಗಿ ಎಷ್ಟು ಟ್ರೈ ಮಾಡಿದ್ರೆ ಒಂಚೂರು ಅದನ್ನ ಅಲ್ಲಾಡ್ಸೋಕ್ಕಾಗಿಲ್ಲ. ಒಂದು ಇಂಚ್ ಅಲ್ವಲ್ಲ, ಒಂಚೂರು ಅಲ್ಲಾಡ್ಸೋಕ್ಕಾಗಿಲ್ಲ. ಸೊ ನಾನು ನಿಂತ್ಕೊಂಡು ವ್ಯೂ ಎಂಜಾಯ್ ಮಾಡ್ತಾಯಿದ್ದೆ. ಆ ಬೆಟ್ಟನ ಹೆಂಗಾದರೂ ಮಾಡಿ ನಾವು ಹತ್ತೀವಿ ಅಂತ ಚಾಲೆಂಜ್ ಮಾಡಿದ್ದೆ. ಬಟ್ ನಾವು ಬಿಡಲ್ಲ. ಆ್ಯಕ್ಚುಲಿ ತುಂಬ ಮಳೆ ಬರ್ತಾಯಿತ್ತು ಅಲ್ಲಿ ಆ ಪ್ಲೇಸಲ್ಲಿ. ಸೊ ಅಲ್ಲಿರೋ ಸೆಕ್ಯೂರಿಟಿ ಎಲ್ಲ ನಮಗೆ ಅಲ್ಲಿ ಮೇಲೆ ಹತ್ಬೇಡಿ ಅಂತ ಹೇಳಿದರು. ನಾವು ಇಲ್ಲ ನೋಡೋಣ ಅಂದ್ಕೊಂಡು ಹೋಗ್ತಾಯಿದ್ವಿ. ಸೊ ಬೆಟ್ಟಕ್ಕಿಂತ ಮುಂಚೆ ಒಂದು ಸತಿ ನಾವು ಒನಕೆ ಓಬವ್ವದು ಕಿಂಡಿ ನೋಡ್ಕೊಂಡು ಹೋಗೋಣ ಅಂತ ಬಂದ್ವಿ. ನಾನು ನೋಡಿ ಹೆಂಗೆ ಹೋಗ್ತಾಯಿದ್ದೀನಿ. ಅಯ್ಯೋ ಚೆನ್ನಾಗಿತ್ತು, ಒಂಥರ ಏನೋ ಸಾಧನೆ ಮಾಡೋಕ್ಕೆ ಹೋಗೋ ಥರ ಫೀಲು. ಬಟ್ ಅಲ್ಲಿ ನೋಡಿ ಹೆಜ್ಜೆಗಳ ಥರ ಇತ್ತು. ಬಟ್ ಅಲ್ಲಿ ಆ ಕಡೆ ಈ ಕಡೆ ಇರೋರೆಲ್ಲ ಸ್ವಲ್ಪ ಎಕ್ಸ್ಪ್ಲೈನ್ ಮಾಡ್ತಿದ್ರು ನಮಗೆ, ಅದೇನೋ ಇದೇನೋ ಅಂತ. ಬಟ್ ಅಷ್ಟೊಂದು ನೆನಪಿಲ್ಲ, ಅಡ್ಜಸ್ಟ್ ಮಾಡ್ಕೊಳ್ಳಿ. ಸೊ ಹೋಗ್ತಾ ಇದ್ದೀವಿ.
ಇಲ್ಲಿ ಒಂದು ಚಿಕ್ಕ ಕೆರೆ ಥರ ಇತ್ತು, ಮಧ್ಯ ಸೇತುವೆ ಥರ, ಆ ಕಡೆ ಈ ಕಡೆ ಕೆರೆ ಥರ. ತುಂಬ ಚೆನ್ನಾಗಿತ್ತು ಅದು ಪ್ಲೇಸ್ ಆ್ಯಕ್ಚುಲಿ. ಅಂದರೆ ನಾವು ಸ್ವಲ್ಪ ಲೇಟಾಗಿ ಹೋಗ್ಬಿಟ್ವಿ, ಸೊ ಅದಕ್ಕೆ ನಮಗೆ ಜಾಸ್ತಿ ಟೈಮ್ ಇರಲಿಲ್ಲ ನೋಡೋದಕ್ಕೆ. ಸೊ ಅರ್ಜೆಂಟಾಗಿ ನೋಡ್ಕೊಂಡ್ವಿ, ಬಟ್ ಎಂಜಾಯ್ ಮಾಡಿದ್ವಿ ಆ ಮೂಮೆಂಟ್ನ. ಸೊ ಫೀಲ್ ಮಾಡಿದ್ವಿ ನಿಜವಾಗ್ಲೂ, ಕಲ್ಲುಗಳನ್ನ ಟಚ್ ಮಾಡ್ತೀವಿ, ಒಂಥರ ಫೀಲ್, ಹೊಸ ಫೀಲ್ ಬರುತ್ತೆ ಆ್ಯಕ್ಚುಲಿ. ಕೊನೆಗೂ ನಾವು ಕಾಯ್ತಿರೋವಂಥದ್ದು ಸಮಯ ಬಂದೇ ಬಿಡ್ತು. ಒನಕೆ ಅವ್ರದ್ದು ಕಿಂಡಿ ಅವ್ರು ಹೋಗಿ ಆಲ್ರೆಡಿ ಕೂತ್ಕೊಂಡಿದ್ದಾರೆ ನೋಡಿ, ವಾಣಿಯವರು. ಹೆಂಗೆ ಹೋಗೋದು ಅಂತ ನಾನು ಚಾಲೆಂಜ್ ಮಾಡ್ತಿದ್ದೆ, ಒಳಗಡೆ ಹೋಗೋಕ್ಕಾಗಲ್ಲ ಅಂತ. ಬಟ್ ಅವಳು ನಾನು ಹೋಗಿ ತೋರಿಸ್ತೀನಿ ನೋಡು ಅಂತ ಇದು ಮಾಡ್ತಿದ್ಲು. ನಾನು ಕಾಯ್ತಾ ಇದ್ದೆ ಯಾವಾಗ ಬರ್ತಾಳೆ ಅಲ್ಲಿಂದ ಅಂತ. ಅಂದರೆ ಬೇರೆ ರೂಟ್ ಒಂದಿತ್ತು, ಸೊ ಅವಳು ಆ ಕಡೆಯಿಂದ ಹೋಗಿ ಬರ್ತೀನಿ ಅಂದರೆ ನಾನು ಅಲ್ಲಿವರೆಗೆ ಏನು ಮಾಡೋದು ಅಂತ ಸುಮ್ಮನೆ ಟೈಮ್ ಪಾಸ್ಗೆ ಡ್ಯಾನ್ಸ್ ಮಾಡ್ಕೊಂಡಿದ್ದೆ. ಬಂದ್ಲು ಅಂತ ತಲೆ ಮೇಲೆ ಹೊಡಿಬೇಕು ಅಂತ ಠಣ್ ಅಂತ ಒಂದು ಹೊಡೆದೆ. ಅಯ್ಯೋ ಸಿಕ್ಕಾಪಟ್ಟೆ ಚೆನ್ನಾಗಿತ್ತು ಅಲ್ಲಿ ಆ್ಯಕ್ಚುಲಿ. ಅದು ನೋಡ್ತಾಯಿದ್ರು. ಹೆಂಗಾದ್ರೂ ಮಾಡಿ ನಾವು ಒಳಗಡೆ ಹೋಗಬೇಕು ಅಂತ ಅಂದ್ಕೊಂಡು ಒಳಗಡೆ ಬಂದ್ವಿ. ಸಿಕ್ಕಾಪಟ್ಟೆ ಸ್ವಲ್ಪ ರಿಸ್ಕಿ ಇತ್ತು ಗೈಸ್, ಯಾಕೆಂದರೆ ಸ್ವಲ್ಪ ಜಾರದ್ರೂ ಸರಿಯಾಗಿ ಒಳಗಡೆ ಬೀಳ್ತೀವಿ. ಮತ್ತು ನನಗೇನು ಮೈಂಡಲ್ಲಿ ಫೀಲ್ ಆಗ್ತಿತ್ತಂದರೆ, ಅಕಸ್ಮಾತ್ ಬಂಡೆ ಆದ್ರೆ ಒಂದು ಪತಕ್ಕಂತ ಬಿದ್ದರೂ ನಮ್ಮ ಗತಿ ಏನು ಅಂತ ಫೀಲ್ ಆಗ್ತಾಯಿತ್ತು. ನಾನು ಅಂದರೆ ನೆಗೆಟಿವ್ ಥಿಂಕ್ ಮಾಡಬೇಡ, ಬಟ್ ನಾನು ಸ್ವಲ್ಪ ಹಂಗೆ ತುಂಬ ಪಾಸಿಟಿವಲ್ಲೂ ಒಂದೊಂಚೂರು ನೆಗೆಟಿವ್ ಪಾಸಿಬಿಲಿಟೀಸ್ ಇರ್ಬೋದಾ ಅಂತ ಥಿಂಕ್ ಮಾಡ್ತಾಯಿರ್ತೀನಿ. ಮತ್ತು ಅಲ್ಲಿ ನೋಡಿ ದಪ್ಪ ಇರೋರು ಮಾತ್ರ ಹೋಗೋಕ್ಕೆ ಆಗೋಲ್ಲ ಅಲ್ಲಿ. ನಮಗೆ ತುಂಬ ರಿಸ್ಕಿ ಅನ್ನಿಸ್ತು ಹೆಂಗಪ್ಪ ಹೋಗೋದು ಅಂತ. ಬಟ್ ಚೆನ್ನಾಗಿತ್ತು ಒಂಥರ. ಏನೋ ಸಾಹಸ ಮಾಡಿ ಅಲ್ಲಿ ಇಲ್ಲಿ ತೂರ್ಕೊಳ್ಳೋದು ಗೊತ್ತಲ್ವಾ, ಏನಾದರೂ ಒಂದು ಮಾಡ್ತಾ ಇರಬೇಕು, ಅಡ್ವೆಂಚರ್ಸ್ ಥರ. ನೋಡಿ ಹೆಂಗೆ ನುಗ್ತಾಯಿದ್ದೀವಿ ಒಳಗಡೆ ಹೋಗ್ಬಿಟ್ಟು. ವಾಣಿ ನೋಡಿ ಸಖತ್ತಾಗಿ ತೂರ್ಬಿಡ್ತಾಳೆ ಒಳಗಡೆ. ನಾವು ಅಂದ್ಕೊಂಡಿಲ್ಲ, ನಾವು ಟ್ರೈ ಮಾಡ್ತೀವಿ ಹೋಗೋಕ್ಕಾಗುತ್ತಾ ಇಲ್ವ ಅಂತಾರೆ. ವಾಣಿ ಗುಡುಗುಡು ಅಂತ ಒಳಗಡೆ ಹೋಗ್ಬಿಟ್ಲು. ಫಸ್ಟೇ ಆಚೆಗಡೆ ಎಷ್ಟು ಬಿಸಿಲಿತ್ತು. ಅಂದರೆ ಮಳೆ ಬರೋಕ್ಕಿಂತ ಮುಂಚೆನೇ ನಾವು ಇಲ್ಲಿ ಒಳಗಡೆ ಹೋಗಿದ್ದಿದ್ದು. ಬಟ್ ಒಳಗಡೆ ಹೆವಿ ಶೆಕೆ ಅಂದರೆ ಶೆಕೆ, ನಮ್ಗೆ ಆಗ್ತಾನೇ ಇರಲಿಲ್ಲ. ಬಟ್ ಪ್ಲೇಸ್ ನೋಡೋಕೆ ಹೋದ್ವಲ್ಲ, ಹಿಂಗಾರು ಮಾಡಬೇಕು. ಅವಳ ಫೇಸ್ ನೋಡಿ ಫುಲ್ಲು ನೀರಾಗ್ಬಿಟ್ಟಿದೆ. ಬಟ್ ತುಂಬ ಜನ ಟ್ರೈ ಮಾಡಿದ್ರು ಒಳಗಡೆ ಬರೋಕ್ಕೆ, ಬಟ್ ಸ್ವಲ್ಪ ಸ್ಕಿಡ್ ಆಗ್ತಾಯಿತ್ತು. ಸೊ ಅದಕ್ಕೆ ಬರೋಕ್ಕಾಗಿಲ್ಲ ಯಾರಿಗೂ. ಸ್ವಲ್ಪ ಜನ ಟ್ರೈ ಮಾಡ್ತಾರೆ ನೋಡಿ, ಮಳೇಲಿ ಹೆಂಗೆ ನಡ್ಕೊಂಡ್ಬರ್ತಾ ಇದ್ದಾಳೆ. ಮತ್ತು ಅಲ್ಲೊಂದು ಹಾವಿದೆ ಅಂತ ಹೇಳಿದ್ರು ಗೈಸ್. ನಮಗೆ ನಿಜವಾಗೂ ನಾವು ತುಂಬ ಭಯ ಪಟ್ಕೊಂಡಿದ್ದೆ. ನನಗೆ ಫಸ್ಟೇ ಭಯ. ಆಮೇಲೆ ಹಂಗೆ ನೋಡ್ತಾ ಮಳೆ ಸಿಕ್ಕಾಪಟ್ಟೆ ಬರ್ತಾಯಿತ್ತು. ತುಂಬ ಜನ ರಿಟರ್ನ್ ಬಂದುಬಿಟ್ರು ಬೆಟ್ಟ ಹತ್ತೋಣ ಅಂತ. ನಾನು ಬಿಲ್ಡಪ್ ಕೊಡ್ತಿದ್ದೀನಿ, ನಾನು ಕೈಯಲ್ಲಿ ಬ್ಯಾಟ್ ಇಟ್ಕೊಂಡು ಆಡೋತ್ರ. ಅವಳು ಒನಕೆ ಓಬವ್ವ ಪೋಸ್ ಕೊಡು ಅಂತ ಹೇಳಿದ್ಲ. ನಾನು ಆ ಪೋಸಲ್ಲಿ ಯಾರು ಕೊಡ್ತಾರೆ ಅಂದ್ಬಿಟ್ಟು ಕ್ರಿಕೆಟ್ ಆಡೋತ್ರ ಆ್ಯಕ್ಟ್ ಮಾಡ್ತಿದ್ದೆ. ಬಟ್ ನೇಚರ್ ಮೊದಲು ಸಿಕ್ಕಾಪಟ್ಟೆ ಚೆನ್ನಾಗಿತ್ತು. ಆ್ಯಕ್ಚುಲಿ ಈವ್ನಿಂಗ್ ಆಗೋಗ್ಬಿಟ್ಟಿತ್ತು, ಟೈಮ್ ಆಗಿದೆ ಗೊತ್ತಾಗಿಲ್ಲ. ನಾವು ಸ್ಕ್ಯಾಮ್ ಆಗಿರಲಿಲ್ಲ ಅಂದಿದ್ರೆ ಇಲ್ಲೇ ಸುತ್ತಾಡ್ಕೊಂಡಿರ್ಬೋದಿತ್ತು ಬೆಳಗ್ಗೆಯಿಂದ ಈವ್ನಿಂಗ್ವರೆಗೂ. ಆಮೇಲೆ ನಂದು ಒಂದು 2-3 ವೀಡಿಯೋಸ್ ಮಾಡಿದ್ವಿ, ಚೆನ್ನಾಗಿತ್ತು ಒಂಥರ. ಅಲ್ಲಿ ನೋಡಿ ಗೈಸ್ ಒಂದೊಂದು ಸೈಜ್ ಎಷ್ಟಿದೆ ಕಲ್ಲುದು. ನಾನು ಅದ್ರ ಮುಂದೆ ಏನೂ ಇಲ್ಲ. ಸಿಕ್ಕಾಪಟ್ಟೆ ಭಾರ, ಸಿಕ್ಕಾಪಟ್ಟೆ ಸಖತ್ತಾಗಿತ್ತು. ಆಮೇಲೆ ನೋಡ್ಕೊಳ್ತಾ ಹಂಗೆ ನೋಡಿ ಈವ್ನಿಂಗ್ ಆಗ್ತಾಯಿದೆ. ಅಲ್ಲಿ ಇನ್ನೊಂದು ದೇವಸ್ಥಾನ ಇತ್ತು, ತುಂಬ ಚೆನ್ನಾಗಿತ್ತು. ಒಳಗಡೆ ಎಲ್ಲ ಹೋಗಿ ಬಂದ್ವಿ. ಹಾಗೆಯೇ ಹಿಂದೆ ನೋಡ್ತಾ ಇದ್ದರೆ ಇನ್ನೊಂದು ದೇವಸ್ಥಾನ ಇತ್ತು. ಒಂಥರ ಸರ್ಪ್ರೈಸ್ ಆಗಿತ್ತು. ಆ ಕಾಲದಲ್ಲಿ ಆ ಥರ ಟೆಕ್ನಾಲಜಿ ನೋಡಿ, ಇವಾಗ ಮಾಡ್ತಾರೆ ಇದೇ ಥರ, ಬಟ್ ಏನು ಟೆಕ್ನಾಲಜಿ ಇಲ್ಲದೇ ಆ ಥರ ಮಾಡಿದಾರಲ್ವ, ಒಂಥರ ಖುಷಿ ಆ ಪ್ಲೇಸಸ್ಗಳನ್ನೆಲ್ಲ ನೋಡೋದಕ್ಕೆ. ಗೊತ್ತಿಲ್ಲ ಎಷ್ಟು ಜನ ಈ ಪ್ಲೇಸಸ್ನ ನೋಡಿದ್ದೀರಾ ಅಂತ, ಬಟ್ ನಮಗೆ ಮಾತ್ರ ತುಂಬ ಇಷ್ಟ ಆಯಿತು. ಮತ್ತು ರಾಮಾಚಾರಿ ಮೂವಿನ ಮಾಡಿದ್ರಲ್ವ, ಸೊ ಅದನ್ನ ಕೂಡ ನಾವು ತೋರಿಸ್ತೀನಿ ಮುಂದೆ. ಲಾಸ್ಟ್ ಕ್ಲೈಮ್ಯಾಕ್ಸ್ ಏನು ಬರುತ್ತೆ ಅದು ಕೂಡ ಅಲ್ಲಿದೆ. ಏನು ಶೂಟಿಂಗ್ ಮಾಡಿದ್ರು ಆ ಪ್ಲೇಸ್ದು ಲೊಕೇಶನ್ ಇದೆ. ನಂಬೋಕ್ಕೆ ಆಗಿಲ್ಲ ನಮಗೆ ಆ ಥರ ಇದೆಯಾ ಅಲ್ಲಿ ಅಂತ. ತುಂಬ ಚೆನ್ನಾಗಿತ್ತು.
ನಿಮಗೆ ಎಕ್ಸ್ಪೀರಿಯೆನ್ಸ್ ಹೆಂಗಿತ್ತು ಅಂತ ಅನ್ಸತಿ ನಮಗೂ ಹೇಳಿ. ಯಾಕಂದರೆ ನಾವು ಫಸ್ಟ್ ಟೈಮ್ ಲೈಫಲ್ಲಿ 20 ವರ್ಷದಲ್ಲಿ ಫಸ್ಟ್ ಟೈಮ್ ಹೋಗಿದ್ದು ಚಿತ್ರದುರ್ಗಗೆ. ಎಕ್ಸ್ಪೆಕ್ಟ್ ಮಾಡಿದ್ಕಿಂತ ತುಂಬ ಚೆನ್ನಾಗಿದೆ. ಫೋಟೋದಲ್ಲಿಗಿಂತ ರಿಯಲಾಗೂ ಇನ್ನೂ ತುಂಬ ಚೆನ್ನಾಗಿದೆ. ಈ ದೇವಸ್ಥಾನ ನೋಡಿ ಅಪ್ಪ, ನೋಡ್ತಿದ್ರೇ ಮೈಯೆಲ್ಲ ಜುಮ್ ಅನ್ನತ್ತೆ. ನಿಜವಾಗ್ಲೂ ತುಂಬ ಚೆನ್ನಾಗಿದೆ. ಏನು ಆರ್ಕಿಟೆಕ್ಟ್ ವರ್ಕ್ ಇದೆಯಲ್ವಾ, ನಿಜವಾಗ್ಲೂ ಹ್ಯಾಟ್ಸ್ ಆಫ್ ಅವ್ರಿಗೆಲ್ಲರಿಗೂ. ಕೊನೆಗೂ ಇವಾಗ ನಮ್ಮ ಪಯಣ ಅನ್ನೋದು ಸ್ಟಾರ್ಟ್ ಆಗ್ತಿದೆ. ನಿಜವಾಗ್ಲೂ ನೀವು ನಾನು ರೆಕಾರ್ಡ್ ಮಾಡಬೇಕಾದ್ರೆ ಅಲ್ಲಿ ವಾಯ್ಸ್ ಕೇಳಿಸ್ತು, ಬಟ್ ಅದೆಲ್ಲ ಹಾಕಬಾರ್ದು ಅಂತ ನಾವು ಕೇಳಿದ್ರು. ತುಂಬ ಕಿರಿಸ್ತಾ ಇದ್ರು ಸೆಕ್ಯೂರಿಟಿ ನಮ್ಮ ಮೇಲೆ, ಅಲ್ಲಿ ಹೋಗಬೇಡಿ, ಬೆಟ್ಟ ಹತ್ಬೇಡಿ ಅಂತ. ಆ್ಯಂಡ್ ನೀವು ಕೂಡ ಯಾರು ಟ್ರೈ ಮಾಡಬೇಡಿ ಪ್ಲೀಸ್, ಯಾಕಂದರೆ ಮಳೆ ಬರಬೇಕಾದ್ರೆ ಅಂತೂ ತುಂಬ ಕಷ್ಟ ಆ್ಯಂಡ್ ರಿಸ್ಕಿ. ನಾವು ಯಾಕೋ ಅಲ್ಲಿ ಮಾಡಿದ್ದು ಅಂತೇಳಿ ಮತ್ತೆ ನಾವು ಬರ್ತೀವ ಇಲ್ವೋ ಗೊತ್ತಿಲ್ಲ ಇಲ್ಲೋಕೆ ಈ ಪ್ಲೇಸ್ಗೆ. ಸೊ ಅದಕ್ಕೋಸ್ಕರ ಟ್ರೈ ಮಾಡಲೇಬೇಕು ಅಂತ ಅಂದ್ಕೊಂಡು ನಾವು ಹೋಗಿದ್ದು. ಹೇಗಾದರೂ ಮಾಡಿ ಸಾಧನೆ ಮಾಡಬೇಕು ಅಂತ ತುಂಬ ಭಯ ಇದೆ. ನಮ್ಮ ಫ್ರೆಂಡ್ ಒಬ್ಬರು ಬಂದಿದ್ದರು, ಜೊತೆಗೆ ಇನ್ನೊಬ್ಬರು ಕೂಡ ನಮ್ಗೆ ಹೆಲ್ಪ್ ಮಾಡಿದರು ಬೆಟ್ಟ ಹತ್ತಕ್ಕೆ. ಅವರು ಸ್ಪೈಡರ್ ಮ್ಯಾನ್ ಥರ ಇಷ್ಟು ಫಾಸ್ಟಾಗಿ ಹತ್ಬಿಟ್ರು ಅಂದರೆ ಒಂದು 10 ನಿಮಿಷದಲ್ಲೇ ಮೇಲೆ ಟಾಪ್ ಹೋಗಿ ನಿಂತ್ಕೊಂಡ್ಬಿಟ್ಟಿದ್ರು. ಸೊ ಅವ್ರು ನಮ್ಗೆ ಅಲ್ಲೇ ಪರಿಚಯ ಆಗಿದ್ದು. ಅಲ್ಲಿ ಇಷ್ಟು ಸ್ಲಿಪ್ಪರಿಯಾಗಿತ್ತು ಅಂದರೆ ನೋಡಿ. ಬಟ್ ಲಾಸ್ಟ್ಗೆ ಸಾಧನೆ ಮಾಡಿಬಿಟ್ವಿ, ಹತ್ಬಿಟ್ವಿ ಬೆಟ್ಟನ. ಅಲ್ಲಿ ಕೂತ್ಕೊಂಡಿದ್ದ ಜಾಗ ಕೂಡ ತುಂಬ ಜಾರ್ತಾಯಿತ್ತು, ಸಿಕ್ಕಾಪಟ್ಟೆ ಚೆನ್ನಾಗಿತ್ತು. ನನಗೆ ಒಳಗಡೆ ಪೊಕ ಅಂತ ಭಯ ಆಗ್ತೈತೆ, ಮೇಲೆ ಮಾತ್ರ ಬಿಲ್ಡಪ್ ಕೊಡ್ತಿದ್ದೆ. ಅಲ್ಲಿ ನನ್ನ ಕೈ ತೋರಿಸ್ತಿದ್ದಾರಲ್ವ, ಸೊ ಅವರೇ ನಮ್ಮ ಫ್ರೆಂಡು, ಅಲ್ಲೇ ಸಿಕ್ಕಿದ್ದು ನನಗೆ. ಇನ್ನೊಬ್ರು ಬಂದ್ಬಿಟ್ಟು ಪ್ರಸನ್ನ ಅಂತ, ಅವ್ರ ಮನೇಲೇ ನಾವು ಇರೋಣ ಅಂತ ಅಂದ್ಕೊಂಡು ಹೋಗಿದ್ದಿದ್ದು. ಅಲ್ಲಿ ನೋಡಿ ಎಷ್ಟು ತ್ಯಾವ ಇದೆ ಅಂತ ಬೆಟ್ಟ. ತುಂಬ ಚೆನ್ನಾಗಿತ್ತು. ಅಂದರೆ ಬೆಸ್ಟ್ ಎಕ್ಸ್ಪೀರಿಯೆನ್ಸ್. ಅದು ತ್ಯಾವದಲ್ಲಿ ಲೈಫ್ನ ರಿಸ್ಕಿ ಮಾಡ್ಕೊಂಡು ಹೋಗಿದ್ದಿದ್ದು. ತುಂಬ ಚೆನ್ನಾಗಿತ್ತು. ನಮ್ಮ ವಾಣಿ ಕೂಡ ತುಂಬ ಹ್ಯಾಪಿ ಆದರು. ಭಯ ಇತ್ತು, ಸಿಕ್ಕಾಪಟ್ಟೆ ಭಯ ಇತ್ತು. ಅರ್ಧ ದಾರಿಗೂ ರಿಟರ್ನ್ ಬಂದುಬಿಡೋಣ ಅನ್ನಿಸ್ತಿತ್ತು. ಇವ್ರನ್ನ ಹತ್ತುತ್ತಾ ಇದ್ದೀನಲ್ಲ ಗೈಸ್, ಅಲ್ಲೇ ನಾಮಾಚಾರ್ಯದು ಶೂಟಿಂಗ್ ಮಾಡಿರೋದು. ಎಷ್ಟು ಚೆನ್ನಾಗಿದೆ ನೋಡಿ ಅಲ್ಲಿ. ಇವಾಗ ರೆಡಿ ಇರೋಣ, ಸಾಧಿಸ್ಬಿಟ್ಟೆ ಅಂತ ತೋರಿಸ್ತಾಯಿದ್ದೀನಿ. ಆಮೇಲೆ ಲಾಸ್ಟ್ಗೂ ಎವ್ರಿಥಿಂಗ್ ಎಲ್ಲ ಮೇಲೆ ನಿಂತ್ಕೊಂಡ್ರೆ ಪ್ರತಿಯೊಂದು ಕಾಣಿಸುತ್ತೆ. ಎಲ್ಲ ನೋಡಿಕೊಂಡು ಫುಲ್ ಹ್ಯಾಪಿಯಾಗಿ ನಾನು ಯೋಚನೆ ಮಾಡ್ತಾಯಿದ್ದೀನಿ, ಎಷ್ಟು ಬೇಗ ಟೈಮ್ ಆಯಿತು, ಮನೆಗೆ ಹೋಗ್ಬೇಕಾ ಅಂತ ಬೇಜಾರು ಮಾಡ್ಕೊತಾ ಇದ್ದೀನಿ. ಚೆನ್ನಾಗಿತ್ತು ಒಂಥರ, ಸಿಕ್ಕಾಪಟ್ಟೆ ಹ್ಯಾಪಿ ಆದ್ವಿ ನಾವು ನಿಜವಾಗ್ಲೂ. ತುಂಬ ಬೇಗ ಈವ್ನಿಂಗ್ ಆಗೋಯ್ತು. ಸೊ ಅಲ್ಲಿ 6 o'clock ಒಳಗಡೆ ಹೊರಡಿ ಅಂದರು. ನಾವು ಆದ್ರೂ ನಿಂತ್ಕೊಂಡು ವೇಟ್ ಮಾಡ್ಕೊಂಡು ಎಂಜಾಯ್ ಮಾಡ್ತಾಯಿದ್ವಿ. ಆಮೇಲೆ ಪ್ರಸನ್ನ ಅವ್ರ ಮನೆಗೆ ಹೋದ್ವಿ. ಸೊ ಪಾರ್ಟ್ 2 ಅಲ್ಲಿ ಪ್ರಸನ್ನ ಅವ್ರ ಮನೆ ತೋರಿಸ್ತೀವಿ. ಸೊ ಇದು ಅವ್ರ ಮನೆಯಲ್ಲಿ ಮಾಡಿರೋಂಥ ಸಾಂಬಾರು ಮತ್ತು ರೊಟ್ಟಿ, ಅದ್ರ ಹೆಸರು ಎಕ್ಸಾಕ್ಟ್ಲಿ ಗೊತ್ತಿಲ್ಲ. ಮತ್ತು ನಮಗೆ ಸ್ಪೆಷಲ್ ರೂಮ್ ಕೊಟ್ಟಿದ್ದರು. ನಾವು ಅಲ್ಲಿ ಮಲ್ಗೋಣ ಅಂತ ನಾನು ಮತ್ತು ವಾಣಿಯವರು ಮಾತಾಡ್ಕೊಂಡಿದ್ವಿ. ರಾತ್ರಿ ಎಲ್ಲ ಮಾತಾಡ್ಕೊಂಡು ಮಲ್ಗೋಣ ಅಂತ ಮಲ್ಗಕ್ಕೆ ಹೋಗಿದ್ವಿ. ಬಟ್ ತುಂಬ ಸಖತ್ತಾಗಿತ್ತು ಎಕ್ಸ್ಪೀರಿಯನ್ಸ್. ಇವಾಗಾದರೂ ನಾವು ಲೈಫಲ್ಲಿ ಸ್ಟಾರ್ಟ್ ಮಾಡಿದ್ದೀವಲ್ಲ ಅಂತ ಒಂದು ಖುಷಿ. ಬಾಯ್.